ಇದು ಕುಂದುರ್ಗಿ ಗ್ರಾಮ. ಇಲ್ಲೇ ಗಿರಿಯಪ್ಪನ ಕಟ್ಟಿಗೆ ಅವ್ರ ಹೊಲಕ್ಕೆ ಬಂದಿದ್ವಿ. ಸುಮಾರು 3 ತಿಂಗಳಿಂದ ಇದನ್ನು ಫಾಲೋಅಪ್ ಮಾಡಿ ಇವತ್ತು ಈ ಕಬ್ಬನ್ನು ನೋಡ್ಬೋದು ನೀವು. 3 ತಿಂಗಳ ಕಬ್ಬು, ಸುಮಾರು ಒಂದು 5-6 ಗಂಟೆ ಇದೆ. ವಿವೋಜಿ ಕಂಪ್ನಿದು ಎಲ್ಲ ಬಳಸಿ ಇದಕ್ಕೆ ಯಾವುದೂ ವೀರ್ಯ DAP ಪೊಟ್ಯಾಶ್ ಹಾಕದೇ, ಅಂದರೆ ರಸಾವರಿ ಗೊಬ್ಬರಗಳನ್ನು ಮಿತವಾಗಿ ಹಾಕಿ ವಿವೋಜಿ ಕಂಪ್ನಿದನ್ನು ಬಳಸಿ ವಿವೋಜಿ ಸಾವಯವದಲ್ಲಿ ಇವತ್ತು ಕಬ್ಬನ್ನು ಬೆಳೀತಾ ಇದ್ದಾರೆ. ಈಗ ಹೊಲದ ಮಾಲೀಕರಾದಂಥ ಗಿರಿಯಪ್ಪನವ್ರನ್ನ ಒಂದು ಸ್ವಲ್ಪ ಮಾತಾಡ್ಸೋಣ. ನಮಸ್ಕಾರ ಹಿರಿಯರು. ನಮಸ್ಕಾರ ಸರ್. ಈಗ ನಿಮಗೆ ವಿವೋಜಿ ಕಂಪ್ನಿ ಅಂತ ನಾವು ಇದನ್ನು ಕೊಟ್ಟಿದ್ದೀವಿ. ಈಗ ಇದರಿಂದ ಒಂದು ವಿಡಿಯೋ ಮಾಡಿದ್ದೀವಿ. ಹ್ಞೂ ಸರ್. ಈಗ ನಾವು ವಿಡಿಯೋ ಮಾಡಿದಕ್ಕಿಂತ ಈಗೀಗ ಫರ್ಕ್ ಏನಿಸ್ತದೆ ಸರ್? ನೀವು ವಿಡಿಯೋ ಮಾಡಿದಾಗ ರೀ ಅವಾಗ 2 ತಿಂಗಳಾಗಿತ್ತು ರೀ. ಇನ್ನೂ 2-3 ದಿವಸ ಕಡಿಮೆ ಇತ್ತು ರೀ 2 ತಿಂಗಳಿಗೆ. ಈಗ 3 ತಿಂಗಳ ಒಂದು 8 ದಿವಸ ಅದು ಎಡಬಲ ಇರ್ಬೇಕು ರೀ. ಇದು ನಮ್ದು ಹಚ್ಚಗಬ್ಬನೂ ಅಲ್ರಿ. ಇದೀಗ ಕುಳೆದ್ರಿ. ಇದು ಕುಳೆದ 3 ತಿಂಗಳು 10 ದಿವಸದಾಗ ಇಷ್ಟಿಷ್ಟು ಎತ್ತರ ಆಗಿಬಿಟ್ಟತ್ರಿ. ಈಗ ಅದು ಮೊದಲು ನಾವು ಸರ್ಕಾರ ಗೊಬ್ಬರ ಯೂಸ್ ಮಾಡೋತ್ನಾಗ ಹಿಂಗೆ ಬೆಳೆ ಬರ್ತಿದ್ದಿಲ್ಲ ರೀ. ಈಗೇನು ನಾವು ಈ ಸಾವಯವ ಇದ್ದದ್ದು ವಿವೋಜಿ ಕಂಪ್ನಿದು ಏನು ಇದು ಮಾಡಿವಲ್ಲ, ಭಯಂಕರ ಬೆಳೆ ಸುಧಾರಣೆ ಬರಾಕತ್ತವ್ರಿ. ಇದು ಒಂದಾದ್ರೆ ನಂದು ಇದು ಟೈಪ 4 ಹೊಲಗಳದಾವ್ರಿ. 4 ಹಿಂಗೆ ಸೇಮ್ ಅದಾವ್ರಿ. ನಾನು 4 ಹೊಲ ಅಂದ್ರೆ 14 ಎಕರೆ ರೀ. ಒಟ್ಟಾರೆ 4 ತವದಲ್ಲಿ ಇದ್ದರು ಒಂದು ಏರ್ಪೇರರ್ ಇರ್ಬೇಕಲ್ರಿ ಸರ್. ಅದು ಬೇರೆ ಇದು ಬೇರೆ ಹಿಂಗಾರ ಆಗ್ಬೇಕಲ್ರಿ. ಹೌದು, ಅದು ಇದೇ ಟೈಪ್ ಅದಾವ್ರಿ. ಹ್ಞೂ ಸರ್. ಒಂದು 5 ತಿಂಗಳದ್ದು ಐತ್ರಿ. ಅದ್ರೊಳಗೆ ರೀ ಅದು ಒಂದು ಎತ್ತರ ಆಗೈತೆ ರೀ. ಅದು 8-10 ಗಣಿಕೆ ಆಗೈತೆ ರೀ. ನನ್ನಪ್ಪ ಅವ್ರು ನೋಡ್ಯಾರ ರೀ ಅದನ್ನು ರೀ. ಈಗ ಉತ್ತಮ ಬೆಳೆ ಐತ್ರಿ. ಈಗ ಅದ್ರ ಏನು ಇದಿಲ್ಲ. ನಾವು ಇದೇ ಬೆಳೆ ಮ್ಯಾಗ ಈಗ ರೀ ಯೂರಿಯಾ ಹಾಕಿರೋ ಹಸಿರು ಆಕತಿ ಇದು ಆಕತ್ತೆ ಅಂತಾರೆ. ನಾವು ಯೂರಿಯಾ ಇಲ್ಲದೆ ಹಸಿರು ಬೆಳೆ ನಾವು ಕಂಡೀವ್ರಿ ಸರ್. ಇದು ರೀ. ಹ್ಞೂ ಸರ್. ಹ್ಞೂ ಬೇಕಾದ ಸರ್ಕಾರ ಗೊಬ್ಬರ ಅಂತೂ ಭಾಳ ಬಳಸಿಲ್ಲ ರೀ ಸರ್. ಕೆಮಿಕಲ್ಸ್ ರೀ. ಇವ್ರು ಕೊಟ್ಟದ್ದನ್ನು ಅದು ಇದು ನಾವು ಸ್ಪ್ರೇ ಮಾಡೀವ್ರಿ ಸರ, ಮತ್ತು ಡ್ರಿಂಚ್ ಮಾಡೀವ್ರಿ. ಅದರಿಂದಲೇ ಎಷ್ಟು ಸುಧಾರಣೆ ಆಗೈತೆ ನೆಲ ರೀ. ಮತ್ತು ಇನ್ನೊಂದು ರೀ, ಮೊದಲು ನೆಲ ಬಿರ್ಸಿರ್ತಿತ್ತು ರೀ ಸರ. ಈ ಸದ್ಯ ನಮ್ಮ ನೆಲ ಅಗ್ದಿ ಮಿದೋರಿ. ಈಗ ಇದು ನಾವು ಗೊಬ್ಬರ ಸಗಣಿ ಗೊಬ್ಬರ ಹಾಕ್ಲಾರ್ದಾರ ಸಗಣಿ ಟೈಪ್ ಒಂದು ವಾಸನೆ ಬರ್ತೈತೆ ರೀ ಸದ್ಯಕ್ಕೆ ನಮ್ಗೆ ಈ ಮಣ್ಣು ರೀ. ಆದ್ರೆ ನಾವು ಹಾಕ್ಲಾರ್ದ ನೆಲಕ್ಕೆ ನೋಡ್ರಿ ಘಮ ಅಂತ ಇದು ಆರ್ಗ್ಯಾನಿಕ್ ಆಗಿರ್ತಕ್ಕಂಥದ್ದು. ಹ್ಞೂ ಸರ್. ಎಷ್ಟು ಸ್ಮೆಲ್ ಬರುತ್ತೆ, ಸೇಮ್ ಸ್ಮೆಲ್ ಸರ್. ಹಾಂ ನೋಡಿರಿ ಸರ್. ನೋಡ್ರಿಗ ನೋಡಿರಿ ಎಷ್ಟು ಮಿದು ಐತಿ ನೋಡ್ರಿಗ. ಹಿಂಗೆ ಹಾಕಿ ನೋಡಿದ್ರೂ ಮಿದು ಆಕತ್ರಿ. ಈಗ ನಾವು ವಾದ ವಿಡಿಯೋದೊಳಗೆ ಕೇಳಿದ್ವಿ ನಿಮಗೆ. ಹ್ಞೂ ಸರ್. ಏನಂದ್ರೆ ಕಂಪ್ನಿಯ CEO ಅವ್ರು ನಿಮ್ಮ ಹೊಲಕ್ಕೆ ಬರ್ತಾರ ಅಂತೇಳಿ. ಹ್ಞೂ ಸರ್. ನೀವು ಹೇಳ್ತಿದ್ರಿ ಯಾವಾಗಾರ ಬರ್ತಾ ಅಂತೇಳಿ. ಹ್ಞೂ. ಇವತ್ತು ಅವ್ರು ಬಂದಿದ್ದಾರೆ. ಅವ್ರನ್ನೂ ಮಾತಾಡ್ಸೋಣ, ಅವರ ಅಭಿಪ್ರಾಯ ಏನಂತ ಕೇಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ನೀವು ವಿವೋಜಿ ಕಂಪ್ನಿದು ಇವರಿಗೆಲ್ಲ ಟ್ರೈನಿಂಗ್ ಕೊಟ್ಟು ಆಮೇಲೆ ಇದು ಮಾಡಿದ್ರು. ಹೌದು ಸರ್. ಆಮೇಲೆ ಸುಮಾರು ಒಂದು ಈಗಾಗಲೇ ಅವರು 2 ಲಕ್ಷ ರೂಪಾಯಿ ಪ್ರಾಡಕ್ಟ್ ಅಂತ ತೊಗೊಂಡು 16 ಇಂಚಲ್ಲೂ ಕಬ್ಬನ್ನು ಉತ್ತಮವಾಗಿ ಬೆಳೆದಿದ್ದಾರೆ. ಓಕೆ ಸರ್. ಈ ರೈತರು ನೋಡಿದರೆ ನಿಮ್ಗೆ ಅನ್ನಿಸ್ತದೆ ಸರ್? ನನಗೆ ತುಂಬ ಖುಷಿ ಅನ್ನಿಸ್ತದೆ. ಇವತ್ತು ಈ ಸಂಸ್ಥೆ ಪ್ರಾಡಕ್ಟ್ಗಳು ತುಂಬ ಅದ್ಭುತವಾಗಿ ಕೆಲಸ ಮಾಡ್ತದೆ. ವಿವೋಜಿ ಕಂಪನಿ ಪ್ರಾಡಕ್ಟ್ಗಳು ಇವತ್ತು ಒಂದಕ್ಕಿಂತ ಒಂದು ಟಾಪಲ್ಲಿ ಕೆಲಸ ಮಾಡ್ತಿದ್ದಾವೆ. ಇವತ್ತು ವೀರ್ಯ DAP ಪೊಟ್ಯಾಶ್ ಇಲ್ದಂಗೆ ರೈತರು ಇವತ್ತು ಹಸಿರು ತೋರಣನೇ ಇವತ್ತು ಕಟ್ಟಿದ್ದಾರೆ. ಇವತ್ತು ನೋಡಿರಿ ಎಷ್ಟು ಹಸಿರಾಗಿದೆ. ಯೂರಿಯಾನೇ ಹಾಕಿಲ್ಲ. ಆ್ಯಕ್ಚುಲಿ ಯೂರಿಯಾನೇ ಹಾಕಲಾರ್ದಂಗೆ ರೈತರು ಇವತ್ತು ಬೆಳೆದಿದ್ದಾರೆ ಅಂದರೆ ರಿಯಲಿ ಗ್ರೇಟ್. ಇವತ್ತು ಯೂರಿಯಾಗೆ 3 ಬೆಳೆತಿದ್ರು ಗೊಬ್ಬರ ದಂಡೆ ಹತ್ರ ಹೋಗಿ. ಇವತ್ತು ವಿತೌಟ್ ಸರ್ ಯೂರಿಯಾ ಈಗ ನೋಡಿರಿ ಈ ಟೈಪು ಇವತ್ತು ವಿವೋಜಿ ಸಂಸ್ಥೆ ಇವತ್ತು ಪ್ರಾಡಕ್ಟ್ಗಳು ಇವತ್ತು ಸಾಕಷ್ಟು ರಿಸಲ್ಟ್ ಕೊಟ್ಟಿದೆ. ಇವತ್ತು ಅದರಾಗೂ ಗಿರಿಯಪ್ಪಣ್ಣವ್ರ ತೋಟ ಇದು ಏನು ಕಬ್ಬಿನ ಹೊಲ 3 ತಿಂಗಳ ಬೆಳೆ ಇದು ನೋಡಿರಿ. 3 ತಿಂಗಳಿಗೆ ನೋಡಿರಿ, 3 ತಿಂಗಳಿಗೆ 2ನೇ ಕುಳಿ ಇದು. ಮತ್ತು 1 2 3 4 5 6 6ರಿಂದ 7 ಹತ್ತತ್ರ 8 ಗಣಿಕೆ ಹತ್ತತ್ರ ನೋಡಿರಿ 3 ತಿಂಗಳು ಒಂದು ಕಬ್ಬು ಸೈಜ್ ನೋಡ್ರಿ. ಸೈಜ್ ಆಮೇಲೆ ಸೈಜ್ ನೋಡಿರಿ, ಒಂದೊಂದು ಸೈಜ್ ಹಿಡ್ಕೊಂಡ್ರೆ ಒಂದೊಂದು ಕೈಯಾಗ ಸರ ಆ ಥರ ಸೈಜ್ ಐತೆ. ಅಂದರೆ ನೋಡಿರಿ ಕೆಮಿಕಲ್ಗಿಂತ ಆರ್ಗ್ಯಾನಿಕಲ್ ಪವರ್ಫುಲ್ ರಿಸಲ್ಟ್ ಇದ್ದಾವೆ. ದಯಮಾಡಿ ವಿವೋಜಿ ಪ್ರಾಡಕ್ಟನ್ನು ನಮ್ಮ ನದಾಫ್ ಸರ್ ಇದ್ದಾರೆ, ಈ ಕಡೆ ರಮೇಶ್ ಅಣ್ಣ ಇದ್ದಾರೆ, ಈ ಕಡೆ ನಮ್ಮ ಇವರು ಸರ್ ಕಲ್ಲಪ್ಪರ್ ಇದ್ದಾರೆ. ಈ ಭಾಗದಲ್ಲಿ ಬಾಗಲಕೋಟೆ ಭಾಗದಲ್ಲಿ ಸಂಪರ್ಕ ಮಾಡಿ ಕಂಪನಿ ಪ್ರಾಡಕ್ಟ್ ಬಳಸಿ ಖಂಡಿತ ಹೇಳ್ತಾನೆ ಉತ್ತಮ ಇಳುವರಿನ ಪಡಿಬೋದು ಅಂತೇಳಿ ಮಳಿಕೆ ಬರೋದ್ರಾಗದ. ಅದೊಂದು ಹೊಸ ಮರಿಕೆ ನೋಡಿರಿ, ಹೊಸ ಮರಿ ಸರ್. ಈಗ 3 ತಿಂಗಳು ಹೊಸ ಮರಿ ನೋಡಿರಿ, ಯಾವುದೂ ಮರಿ ಹೋಗಾಗ್ತಿಲ್ಲ ರೀ. ಮರಿನೂ ಕೂಡ ತುಂಬ ಅದ್ಭುತವಾಗಿ ಸೇಲ್ ಆಗ್ತಿಲ್ಲ. ಮರಿಗಳು ಮರಿನೂ ಇನ್ನೂ ಬರೋದ್ರಾಗದಾವ ಮರಿಗಳು. ಮರಿಗಳಲ್ಲಿ ಕೂಡ ಸಿಕ್ಕಾಪಟ್ಟೆ ಮರಿಗಳು ಇರ್ತಲ್ಲ ಸರ್. ಇನ್ನೂ ಮರಿಗಳು ಕೂಡ ಯಾವುದೂ ಕೂಡ ಬೇಕಾಗ್ತಿಲ್ಲ.
ಯಾಕಂದ್ರೆ ಇವ ನೋಡ್ರಿ ಅಂತರ ಇವತ್ತು 4 ಅಡಿ 4 ಅಡಿ ಇದೆ ನೋಡಿ 4 ಅಡಿ 4 ಅಡಿ ಅಂತರ ಇದೆ. ಇನ್ನೂ ಮರಿಗಳು ಸಹ ಇನ್ನೂ ಬರ್ತದೆ. ಅದು ಭಾಳ ಅದ್ಭುತವಾಗಿದೆ. ತುಂಬ ಖುಷಿ ಆಗುತ್ತೆ ಸರ್ ನನಗೆ ಹೇಳ್ಕೊಳ್ಳೋಕ್ಕೂ ತುಂಬ ಖುಷಿ ಆಗುತ್ತೆ. ನಿಜವಾಗ್ಲೂ ನಾನು ಖುದ್ದಾಗಿ ನಾನೇ ಇವತ್ತು 4 ರಿಂದ 5 ಬಾರಿ ಈ ಭಾಗದಲ್ಲಿ ನಾನೇ ಖುದ್ದಾಗಿ ಬರ್ತೀನಿ. ಒಂದು ನದಾಫ್ ಸರ್ ಅವರು ಕೊಟ್ಟ ತಕ್ಷಣ ನೇರವಾಗಿ ಬಂದು ನೋಡಿದಾಗ ನಮಗೆ ಖುಷಿ ಅನಿಸುತ್ತೆ. ಸಂತೋಷ. ಈಗ ನೋಡ್ರಿ ಇಂಥ ಒಂದು ಹಸಿರು ತೋರಣದಲ್ಲಿ ನಾವು ನಿಂತ್ಕೊಂಡ್ರೆ ನಮಗೆ ಖುಷಿ ಅನಿಸುತ್ತೆ. ವಿತೌಟ್ ಯೂರಿಯಾ ನೋಡಿ, ಹೊರದೇಶದ ಯೂರಿಯಾ ನಂಬ್ಕೊಂಡು ನಮ್ಮ ಜನ ಒಗಿತಾರೆ. ಯೂರಿಯಾನ ಟಚ್ ಮಾಡಿಲ್ಲ ಇವತ್ತು. ನೋಡ್ರಿ ಸರ್ ಮಣ್ಣು ಎಷ್ಟು ಬಿದ್ದೋಗಿತ್ತು ನೋಡ್ರಿ. ಆಮೇಲೆ ಮಣ್ಣು ನೋಡ್ರಿ ಸರ್, ಮಣ್ಣು ನೋಡ್ರಿ ನದಾಫ್ ಸರ್. ಈಗ ಮಣ್ಣು ನೋಡ್ರಿ ಎಷ್ಟು ಸ್ಮೂತ್ ಅಂದರೆ ನೋಡ್ರಿ, ಎಷ್ಟು ಸ್ಮೂತ್ ಅಂದರೆ ಸಾವಯವ ಗೊಬ್ಬರ ಹೆಂಗೈತವ ಸೇಮ್ ನೋಡ್ರಿ ಎಕ್ಕಿ ಆ ಥರ ಮಣ್ಣು ಹೊಡಿ ಹಸಿ ನೋಡ್ರಿ. ತೇವಾಂಶ ನೋಡ್ರಿ, ಎಷ್ಟು ನೀರು ಬಿಟ್ಟಲ್ಲೂ ಕೂಡ ತೇವಾಂಶ ಹೆಂಗೆ ಹಿಡಿದುಕೊಳ್ಳುತ್ತೆ. ಈ ಥರ ಮಣ್ಣು ಬಟ್ ಆರ್ಗ್ಯಾನಿಕಲ್ಲಿ ಬಿಟ್ಟರೆ ಬೇರೆ ಯಾವುದಕ್ಕೂ ಸಾಧ್ಯ ಇಲ್ಲ ಸರ್. ಇನ್ನೊಂದು ರೀ, ನಾವು ಇಲ್ಲಿ ಕಸ ತೆಗಿದಾಗ ಎಷ್ಟು ಇದು ಐತಲ್ರಿ ಬರ್ತದೆ ನೋಡ್ರಿ. ಇದ್ರಿ ನೋಡ್ರಿ ಒಟ್ಟು ಹರಿಯಂಗಿಲ್ಲ ಸರ್. ಈಗ ನೋಡ್ರಿ ನಾ ಒಟ್ಟು ಬರ್ತಿದ್ದಿಲ್ಲ ಮೊದಲು. ಹ್ಞೂ ರೀ, ಬರ್ತಿದ್ದಿಲ್ಲ ರೀ. ಈಗ ನೋಡ್ರಿ ಕಳೆನೂ ಕೂಡ ಈಸಿಯಾಗಿ ಬೇರೆ ಸಮೇತ ಹೊರಬರುತ್ತೆ. ಸಮೇತ ಜಕ್ ನೋಡ್ರಿ. ಇನ್ನೊಂದು ಚಿಂಕ್ಯಾನ್ ಹುಲ್ ಅಂತ ಇತ್ತು ಸರ್. ಹಾಂ, ಇಷ್ಟೇ ಎಳೆ ಹಿಡಿದು ಜಗ್ಗಿರ ಅದು ಪೂರ್ತಿ ಆಟೋಮೆಟಿಕ್ ಬಂದು ಅಷ್ಟು ಮೆದು ಐತ್ರಿ ಅದು. ಮದುವೆ ಆಯ್ತು. ಹ್ಞೂ ರೀ, ಇಷ್ಟ ಜಗ್ಗಿದ್ರ ಇದು ಬೇರೆ ಸಹಿತನ ಕಿತ್ತು ಬಿಡಿದ್ರೆ ಆ ಹುಲ್ಲು ರೀ. ಭೂಮಿನೂ ಕೂಡ ಭಾಳ ಸ್ಮೂತ್ ಆಗಿದೆ. ನಿಜವಾಗ್ಲೂ ಹೇಳ್ತಾನೆ ತುಂಬ ಅತ್ಯುತ್ತಮ ಈ ಸರಿ ನಿರೀಕ್ಷೆಯಲ್ಲಿದ್ದೀವಿ. ಒಳ್ಳೆ ಇಳುವರಿ ನಿರೀಕ್ಷೆಯಲ್ಲಿದ್ದೀವಿ. ರೈತರ ಮಂದಾಸದಲ್ಲಿದೆ ಖಂಡಿತ. ಇವತ್ತು ವಾತಾವರಣ ನೋಡಿದರೆ ವಿಒಜಿ ಪ್ರಾಡಕ್ಟ್ಗಳು ತುಂಬ ಕೆಲಸ ಮಾಡ್ತಿದ್ದಾವೆ. ಎಲ್ಲ ರೈತ ಬಾಂಧವರು ನಮ್ಮ ಲೀಡ್ರು ನಮ್ಮ ಡಿಸ್ಟ್ರಿಬ್ಯೂಟರ್ ಕಾಂಟ್ಯಾಕ್ಟ್ ನಿಮ್ಮ ಭಾಗದಲ್ಲೇ ಸಿಗ್ತಾರೆ. ಕಾಂಟ್ಯಾಕ್ಟ್ ಮಾಡಿ ಅಂತೇಳಿ ಸರ್, ನಮಸ್ಕಾರ.